ಮಾಹಿತಿಯನ್ನು ಸ್ಥಳ ಸ್ಥಳಕ್ಕೆ ಹಳ್ಳಿಗೆ ಹೋಗ್ಬಿಟ್ಟು ಎಲ್ಲರಿಗೆ ಸ್ಪ್ರೆಡ್ ಮಾಡಬೇಕು ಅಂತೇಳಿ ಒಂದು ರನ್ನನ್ನು ಶುರು ಮಾಡಿದ್ದೇವೆ. ಆದರೆ ಈ ರನ್ನಲ್ಲಿ ನಮಗೆ ಏನು ರಿಕವರಿ ಪೀರಿಯಡ್ ಇಲ್ಲ. ಈ ರನ್ನ ಮುಖಾಂತರ ಏನು ಧನ ಸಹಾಯ ಆಗಿದೆಯಾ ಅದು ಡೈರೆಕ್ಟ್ಲಿ ತಪಸ್ಸೆ ಫೌಂಡೇಶನ್ ಮುಖಾಂತರ ಪ್ಯಾಲಿಯೇಟಿವ್ ಸೆಂಟರ್ಗೆ ಸಹಾಯ ಆಗಲಿ ಅಂತ ಉದ್ದೇಶದಿಂದ ನಾವು ಶುರು ಮಾಡಿದ್ದೇವೆ. ಮಕ್ಕಳ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣದ ಮಹದುದ್ದೇಶದಿಂದ ಮುಂಬೈನಿಂದ ಮಂಗಳೂರಿಗೆ 1000 ಕಿಲೋಮೀಟರ್ ದೀರ್ಘ ಮ್ಯಾರಥಾನ್. ತುಳುನಾಡಿನ ಮಣ್ಣಿನ ಏಳಿಂಜೆಯ ಕೋಲೆಟ್ಟು ದಂಪತಿಗಳಾದ ಗಿರೀಶ್ ಶೆಟ್ಟಿ ಮತ್ತು ರೇಷ್ಮಾ ಗಿರೀಶ್ ಶೆಟ್ಟಿ ತಪಸ್ಯ ಫೌಂಡೇಶನ್ ಮಂಗಳೂರು ಮೂಲಕ ಹೃದಯಸ್ಪರ್ಶಿ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ರೇಷ್ಮಾ ಶೆಟ್ಟಿ, ಇವರು ಹಸ್ಬೆಂಡ್ ಅಂದು ಗಿರೀಶ್ ಶೆಟ್ಟಿ. ಎರಡು ಉದ್ದೇಶ ಏನಂತ ಹೇಳಿದರೆ, ಒಂದಾಗಿ ನಾವು ಚೈಲ್ಡ್ ಕ್ಯಾನ್ಸರ್ ಈಸ್ ಕ್ಯೂರೇಬಲ್ ಅಂತ ಹೇಳಿ ಒಂದು ಇನ್ಫಾರ್ಮೇಷನನ್ನು, ಒಂದು ಮಾಹಿತಿಯನ್ನು ಸ್ಥಳ ಸ್ಥಳಕ್ಕೆ ಹಳ್ಳಿಗೆ ಹೋಗಿಬಿಟ್ಟು ನಾವು ಒಂದು ಈ ಮಾಹಿತಿಯನ್ನು ಎಲ್ಲರಿಗೆ ಸ್ಪ್ರೆಡ್ ಮಾಡಬೇಕು ಅಂತೇಳಿ ಒಂದು ಇಂಟೆನ್ಷನಿಂದ ನಾವು ಈ ರನ್ನನ್ನು ಶುರು ಮಾಡಿದ್ದೇವೆ. ಇನ್ನೊಂದು ಸೆಕೆಂಡ್ ಏನಂತ ಹೇಳಿದರೆ, ಈ ತಪಸ್ವಿ ಫೌಂಡೇಶನ್ ಏನು ಚಾರಿಟೇಬಲ್ ಟ್ರಸ್ಟ್ ಇವಾಗ ಕೆಲಸ ಮಾಡ್ತಾ ಇದೆ, ಪ್ಯಾಲಿಯೇಟಿವ್ ಸೆಂಟರ್ ಬಿಲ್ಟಪ್ ಮಾಡಲಿಕ್ಕೆ ನಮ್ಮ ಮಂಗಳೂರು ಮುಡಿಪಲ್ಲಿ 6th ಪ್ಯಾಲಿಯೇಟಿವ್ ಸೆಂಟರ್ ಆಗ್ತಾ ಇದೆ ನಮ್ಮ ಮಂಗಳೂರಲ್ಲಿ. ಅದಕ್ಕೆ ಒಂದು ಸಪೋರ್ಟ್ ಆಗಿ ಈ ರನ್ನನ್ನು ನಾವು ಇದರಲ್ಲಿ ಬಂದ ಚಾರಿಟೇಬಲ್ ಏನು ಧನ ಸಹಾಯ ಇದೆಯಾ ಅದನ್ನು ಈ ರನ್ ಮುಖಾಂತರ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಇದ್ದೇವೆ. ಆಮೇಲೆ ಎರಡನೇ ಉದ್ದೇಶ ಏನಂತ ಹೇಳಿದರೆ, ನಾವು ಫಸ್ಟ್ ಇಂಡಿಯನ್ ಕಪಲ್ ವರ್ಲ್ಡ್ ರೆಕಾರ್ಡ್ಗೆ ನಾವು ಅಪ್ಲೈ ಮಾಡಿದ್ವಿ. ಅದು ಅಪ್ರೂವ್ ಆಯಿತು. ಅಪ್ರೂವ್ ಆದಮೇಲೆ ಫಸ್ಟ್ ಇಂಡಿಯನ್ ಕಪಲ್ ಒಂದು 950 ಕಿಲೋಮೀಟರ್ ರನ್ ಮಾಡಿಬಿಟ್ಟು ಮುಂಬೈಯಿಂದ ಮಂಗಳೂರಿಗೆ 23 ದಿವಸದಲ್ಲಿ ಕವರ್ ಆಗ್ತಾ ಇದೆ ಅಂಥೇಳಿ ಇನ್ನೊಂದು ಈ ರೆಕಾರ್ಡನ್ನು ಕೂಡ ನಾವು ಮಾಡುವ ಸಲುವಾಗಿ ನಾವು ಈ ರನ್ನನ್ನು ಶುರು ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಎವ್ರಿ ಡೇ ಅಂದರೆ ದಿನಾಗೂ ನಾವು 42 ಕಿಲೋಮೀಟರ್ ರನ್ ಮಾಡಬೇಕು. ಆಗೆಲ್ಲ ನಾವು 42 ಕಿಲೋಮೀಟರ್ ರನ್ ಮಾಡಿದ ಮೇಲೆ ಒಂದು ಮಿನಿಮಮ್ಮು ಒಂದು 2 ವೀಕ್ ಆರಾಮ ಬೇಕು ನಮಗೆ, ಬಾಡಿಗೆ ರಿಕವರಿ ಪೀರಿಯಡ್ ಅಂತ ಹೇಳ್ತೇವೆ ನಾವು. ಆದರೆ ಈ ರನ್ನಲ್ಲಿ ನಮಗೆ ಏನು ರಿಕವರಿ ಪೀರಿಯಡ್ ಇಲ್ಲ. ಓನ್ಲಿ ನಾವು ಎವ್ರಿ ಡೇ ನಾವು 42 ಕಿಲೋಮೀಟರ್ ರನ್ ಮಾಡ್ತಾ ಅದನ್ನು ಕಂಪ್ಲೀಟ್ ಹೇಗೆ ಮಾಡೋದು ಅಂಥೇಳಿ ಅದೊಂದು ದೃಷ್ಟಿಯಲ್ಲಿ ಡಿಫ್ರೆಂಟ್ ಒಂದು ಟ್ರೈನಿಂಗ್ ಬೇಕಾಗುತ್ತೆ ಅದಕ್ಕೆ. ಬೆಳಿಗ್ಗೆ 3 ಗಂಟೆ ನಾವು ಹೇಳ್ತೇವೆ, 4 ಗಂಟೆಗೆ ನಾವು ಸ್ಥಳಕ್ಕೆ ಬರ್ತೇವೆ. ಅಲ್ಲಿ ಒಂದು ವರ್ಲ್ಡ್ ರೆಕಾರ್ಡಿಗೆ ಒಂದು ಸಣ್ಣ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿಬಿಟ್ಟು 4:20 4:25ಗೆ ರನ್ ಶುರು ಮಾಡಿದರೆ ಮಧ್ಯಾಹ್ನ 12 ಗಂಟೆ ಒಳಗಡೆ ನಾವು ಕಂಪ್ಲೀಟ್ ಮಾಡ್ತೇವೆ. ಇದರ ನಡುವಲ್ಲಿ ಕಾಫಿ ತಿಂಡಿ ನಮಗೆ ಏನು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಬೇಕಾ ಅದನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದನ್ನು ರನ್ ಮುಗಿಸ್ತೇವೆ ಎವ್ರಿ ಡೇ. ಈ ಕ್ಯಾನ್ಸರ್ ಎಂಬ ದುಷ್ಟ ರೋಗ ಇವಾಗ ಎಷ್ಟು ಜಗತ್ತಲ್ಲಿ ಹರಡಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈ ಕ್ಯಾನ್ಸರಿಂದ ಎಲ್ಲ ಫ್ಯಾಮಿಲಿ ಮೆಂಟಲಿ, ಫಿಸಿಕಲಿ, ಮಾನಿಟ್ರಿ ಈ 3 ದೃಷ್ಟಿಯಿಂದ ಕೂಡ ಅದನ್ನು ನಾಶ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಸೆಂಟರ್ ಆಗ್ತಾ ಇದೆ ನಮ್ಮ ಮಂಗಳೂರಲ್ಲಿ. ಆ ಸೆಂಟರಿದು ಉಪಯೋಗ ಎಲ್ರಿಗೂ ದೊಡ್ಡ ರೀತಿಯಲ್ಲಿ ಆಗಬೇಕು. ದೇವರ ಹತ್ರ ಪ್ರಾರ್ಥನೆ ಏನಂತ ಹೇಳಿದರೆ, ಈ ರೋಗ ಯಾರಿಗೂ ಬರಬಾರ್ದು. ಆದರೆ ಬಂದರೆ ನಾವು ಬೇಡ ಅಂತ ಹೇಳಲಿಕ್ಕೆ ನಾವು ಜೀವಿಗಳು, ನಮಗೆ ಗೊತ್ತಾಗಲ್ಲ, ಅದು ನಮಗೆ ಹೇಳೋಕ್ಕಾಗಲ್ಲ. ದೇವರು ಕೊಟ್ಟದ್ದನ್ನು ನಾವು ಆ್ಯಕ್ಸೆಪ್ಟ್ ಮಾಡಬೇಕು. ಆದರೆ ಈ ಮಕ್ಕಳಿಗೆ 16 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಏನು ದುಡ್ಡಿದ್ದು ಯಾರಿಗೆ ತಾಪತ್ರೆ ಇದೆಯಾ ಅವರಿಗೆ ಈ ಸೆಂಟರ್ ಮುಖಾಂತರ ಒಂದು ಹೆಲ್ಪ್ ಆಗಲಿ ಅಂತೇಳಿ ನಮ್ಮ ಒಂದು ಪ್ರಯತ್ನ. ಒಂದು ಸಣ್ಣ ಒಂದು ಹನಿ ಗೂಡಿದರೆ ಹಳ್ಳ ಅಂತ ಹೇಳ್ತಾರೆ. ಈ ರನ್ನ ಮುಖಾಂತರ ಏನು ಚಾರಿಟಿ ಏನು ಧನ ಸಹಾಯ ಆಗಿದೆಯಾ ಅದು ಡೈರೆಕ್ಟ್ಲಿ ಈ ತಪಸ್ಸೆ ಫೌಂಡೇಶನ್ ಮುಖಾಂತರ ಈ ಪ್ಯಾಲಿಯೇಟಿವ್ ಸೆಂಟರ್ಗೆ ಸಹಾಯ ಆಗಲಿ ಅಂತ ಉದ್ದೇಶದಿಂದ ನಾವು ಶುರು ಮಾಡಿದ್ದೇವೆ. ಇದು ಕೇವಲ ಓಟವಲ್ಲ, ನಮ್ಮ ಕನಸು. ಮಕ್ಕಳಿಗೆ ಉತ್ತಮ ಚಿಕಿತ್ಸೆ ದೊರಕಲಿ ಎಂಬ ಆಶಯದೊಂದಿಗೆ ಈ ಪ್ರಯತ್ನ ತಪಸ್ಯ ಫೌಂಡೇಶನ್ ಮೂಲಕ ದೊಡ್ಡ ಪ್ರೇರಣೆಯಾಗಲಿ ಎನ್ನುವುದು ಈ ದಂಪತಿಗಳ ಆಶಯ.